ಚಿಕ್ಕಬಳ್ಳಾಪುರದಲ್ಲಿ ಭೀಕರ ರಸ್ತೆ ಅಪಘಾತವೊಂದು ಸಂಭವಿಸಿದ್ದು, ಸಿನಿಮೀಯ ರೀತಿಯಲ್ಲಿ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಟಿಪ್ಪರ್ ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ಹಲವು ಅಡಿ ದೂರಕ್ಕೆ ಹಾರಿ ಬಿದ್ದರೂ ದೃಶ್ಯಗಳು ಸ್ಥಳೀಯ ಹೋಟೆಲ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಈ ದೃಶ್ಯ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೀಗೆ ಟಿಪ್ಪರ್ ಡಿಕ್ಕಿಯ ರಭಸಕ್ಕೆ ಸುಮಾರು ಅಡಿಗಳಷ್ಟು ಹಾರಿದ ಬೈಕ್ ಒಂದೆಡೆಯಾದರೆ ಮತ್ತೊಂದೆಡೆ ಬೈಕ್ ಸವಾರ ಹಲವು ಅಡಿ ದೂರಕ್ಕೆ ಹಾರಿ ಬಿದ್ದರೂ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿದೆ. ಸಿನಿಮೀಯ ರೀತಿಯಲ್ಲಿ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸೇತುವೆ ಬಳಿ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದಿದೆ. ಹೌದು, ವೇಗವಾಗಿ ಬಂದ ಟಿಪ್ಪರ್ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಟಿಪ್ಪರ್ ನಿಯಂತ್ರಣ ತಪ್ಪಿ ರಸ್ತೆಯಲ್ಲಿ ಉರುಳಿ ಬಿದ್ದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ಗಾಳಿಯಲ್ಲಿ ಹಾರಿ ರಸ್ತೆಗೆ ಬಿದ್ದಿರುವ ದೃಶ್ಯಗಳು ಭಗವತಿ ಹೋಟೆಲ್ನ ಸಿಸಿ ಕ್ಯಾಮೆರಾದಲ್ಲಿ ಸಂಪೂರ್ಣವಾಗಿ ಸೆರೆಯಾಗಿದೆ. ಇನ್ನು ಘಟನಾ ಸ್ಥಳದಲ್ಲಿ ಕೆಲ ಕ್ಷಣ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಅದೃಷ್ಟವಶಾತ್ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದು, ತಕ್ಷಣ ಬೈಕ್ ಸವಾರ ಘಟನಾ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಇನ್ನು ಅಪಘಾತದ ಬಳಿಕ ಸ್ಥಳೀಯರು ತಕ್ಷಣ ನೆರವಿಗೆ ಧಾವಿಸಿ ಗಾಯಾಳುವನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ರು. ಘಟನೆಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲ ಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು, ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ವಾಹನ ಸಂಚಾರವನ್ನ ಸುಗಮಗೊಳಿಸಿದ್ರು. ಈ ಸಂಬಂಧ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತದ ನಿಖರ ಕಾರಣ ಪೊಲೀಸರ ತನಿಖೆಯಲ್ಲಿ ತಿಳಿದು ಬರಬೇಕಾಗಿದೆ. ಒಂದು ಕ್ಷಣದ ನಿರ್ಲಕ್ಷ್ಯ ಎಷ್ಟು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು ಎಂಬುದಕ್ಕೆ ಈ ಘಟನೆ ಮತ್ತೊಂದು ಉದಾಹರಣೆಯಾಗಿದೆ. ವಾಹನ ಸವಾರರು ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಎಚ್ಚರಿಕೆಯಿಂದ ವಾಹನ ಚಲಾಯಿಸುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಸರ್, ನಮ್ಮ ಹೆಸರು ಲೋಕೇಶ್ ಅಂತ. ಇಲ್ಲಿ ಸ್ಥಳೀಯವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ತಿಂಗಳಿಗೆ ಸುಮಾರು ಒಂದು 4ರಿಂದ 5 ಆಕ್ಸಿಡೆಂಟ್ಗಳು ಆಗ್ತಾ ಇರ್ತದೆ ಒಂದೇ ಸ್ಪಾಟಲ್ಲೇ. ಹಂಗಾಗಿ ಇಲ್ಲಿ ಈಶಾ ಆದಾಗಿಂದ ತುಂಬ ವೆಹಿಕಲ್ಲು ಟ್ರಾಫಿಕ್ ಜಾಸ್ತಿ ಇರುತ್ತೆ. ಇಲ್ಲಿ ಒಂದು ಸೈಡು ಫ್ಲೇವರ್ ಮಾಡಿರೋದ್ರಿಂದ ಹತ್ತು ಕಡೆಯಿಂದ ಬರಬೇಕಾದ್ರೆ ವೆಹಿಕಲ್ಗಳು ತುಂಬ ಫಾಸ್ಟ್ ಇರ್ತದೆ. ಇಲ್ಲಿ ಯಾವುದೇ ರೀತಿ ಡೈವರ್ಷನ್ ಬೋರ್ಡ್ಗೂ ಸಹ ಅಳವಡಿಸಿಲ್ಲ. ಹಂಗಾಗಿ ಇಲ್ಲಿ ಕಾಮನ್ ಆಗಿಬಿಟ್ಟಿದೆ ಸರ್ ಆಕ್ಸಿಡೆಂಟ್ಗಳಾಗೋದು. ಪ್ರತಿ ತಿಂಗಳು ಒಂದು 4ರಿಂದ 5 ಕಾಮನ್ನಾಗಿ ಆಗಿಬಿಡ್ತಾ ಇದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂಥ ಒಂದು ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಇರ್ಬೋದು, ಸ್ಥಳೀಯವಾಗಿ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ತಗೊಂಡು ಇಲ್ಲಿ ಇದು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಸರ್. ನನ್ನ ಹೆಸರು ಉಮೇಶ್ ಕುಮಾರ್ ಅಂತ. ಪೆರಸಂದ್ರದಿಂದ ನಮ್ಮ ಲಾರಿ ಹೊಸಕೋಟೆ ಕಡೆ ಬರ್ತಾಯಿತ್ತು. ಇಲ್ಲಿ ಒಂದು ಸಿಗ್ನಲ್ಸ್ ವ್ಯವಸ್ಥೆ ಇಲ್ಲ, ಒಂದು ಅಂಡರ್ ಪಾಸ್ ಇದೆ, ಸಿಂಗಲ್ ಬ್ರಿಡ್ಜು. ಏಕಾಏಕಿ ಜನಗಳು ಬೈಕ್ಗಳವರು ಏಕಾಏಕಿ ನುಗ್ತಾರೆ. ಏನಾಗಿದೆ, ನಮ್ಮ ಡ್ರೈವರ್ ಪೆರಸಂದ್ರದಿಂದ ಬರಬೇಕಾದ್ರೆ ರೈಟ್ ಸೈಡಿಂದ ಬೈಕೋನು ಗಾಡಿ ಮುಂದೆ ಬಂದಿದ್ದಾನೆ. ಬೈಕನ್ನು ತಪ್ಸೋಕ್ಕೋಗಿ ನಮ್ಮ ಗಾಡಿ ರೈಟ್ಗೆ ಎಳ್ದಿದ್ದಾನೆ ಡ್ರೈವರು. ರೈಟಿಗೆ ಎಳ್ದಿದ್ದ ಕಾರಣ ಡಿವೈಡ್ರಿಗೆ ಟಚ್ ಆಗಿ ಗಾಡಿ ಅಪ್ಸೈಡ್ ಆಗಿದೆ. ನಮ್ಮ ಡ್ರೈವರ್ ಜಾಗೃತಿಯಿಂದ ಒಂದು ಜೀವ ಬದುಕಿದೆ. ಬೈಕವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದಾಗಿರೋದು ಸಿಂಗಲ್ ಬ್ರಿಡ್ಜ್, ಚಿಕ್ಕಬಳ್ಳಾಪುರ ಸಿಂಗಲ್ ಬ್ರಿಡ್ಜ್, ವಾಪಸಂದ್ರ ಇದ್ರ ಹತ್ರ ಅಂಡರ್ ಪಾಸ್. ಟ್ರಾಫಿಕ್ ಇರುತ್ತೆ, ಬಟ್ ಸಿಗ್ನಲ್ ಒಂದು ಇರಬೇಕಾಯಿತು. ಸಿಗ್ನಲ್ ವ್ಯವಸ್ಥೆ ಇಲ್ದಿರೋ ಕಾರಣ ಸ್ವಲ್ಪ ಜನಗಳಿಗೆ ತೊಂದರೆ ಆಗ್ತದೆ ಅಂತ ನಾವು ಇದು ಮಾಡಬೇಕಾಗುತ್ತೆ. ಬೈಕ್ ಸವಾರ ಏನಿಲ್ಲ, ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನಮ್ಮ ಡ್ರೈವರ್ ಜಾಗೃತಿಯಿಂದ ಅವ್ರ ಪ್ರಾಣ ಪಾರಾಗಿದೆ ಅಷ್ಟೇ. ಇದರಿಂದ ಒಂದು ಖುಷಿ ಇದೆ, ಒಂದು ಕಡೆ ದುಃಖನೂ ಇದೆ. ಒಂದು ಜೀವ ಉಳಿಸಿದಾರೆ ಅನ್ನೋ ನಮ್ಮ ಡ್ರೈವರ್ ಒಂದು ಹೆಮ್ಮೆ ಇದೆ. ಬೈಕವ್ರಿಗೆ ಏನಾಗಿಲ್ಲ, ಟಿಪ್ಪರ್ ಅವ್ರಿಗೂ ಏನಾಗಿಲ್ಲ. ಟಿಪ್ಪರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ರೆಡಿ ಮಾಡಿಸ್ಕೊಂಬರೋದು ಅಷ್ಟೇ. ಇದು ಸ್ಟ್ಯಾಂಡ್ ಇತ್ತು, ನೋಡು ಬರ್ತಾ ಇರ್ಬೇಕಾದ್ರೆ ಡಿವೈಡರ್ ಟಚ್ ಆಗಿ ಅಪ್ಸೈಡ್ ಆಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.